ಅದು ಜೂನ್ 26, 1791 ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತಿದ್ದ ಕಾಲ. ಬ್ರಿಟಿಷ್ ಸೈನ್ಯದ ಗೂಢಾಚಾರಿ ವಿಭಾಗದ ಲೆಫ್ಟಿನೆಂಟ್ ಮಾಕ್ಲೇಡ್ ಕದನ ವಿರಾಮದ ಬಿಳಿಯ ಬಾವುಟ ಹೊತ್ತು ಆ ಒಂದು ಕೋಟೆಗೆ ಭೇಟಿ ನೀಡ್ತಾನೆ. ಆ ಕೋಟೆಗೆ ಭೇಟಿ ನೀಡಿದಾಗ ಆ ಕೋಟೆ ಎದುರಿನಿಂದ ಸಿಡಿತಕ್ಕಂಥ ಸಿಡಿಗುಂಡುಗಳು ಜೊತೆಗೆ ಆ ಕೋಟೆಯ ಕಿಲ್ಲೆದಾರ ನೀಡುವಂಥ ದಿಟ್ಟ ಉತ್ತರ ಇಂಗ್ಲಿಷರು ಕೆಲವು ಕಾಲ ಆ ಕೋಟೆಯನ್ನು ಹಾಗೆಯೇ ಬಿಡುವಂತಾಗುತ್ತದೆ. ಅದಾದ ಮೇಲೆ ಲಾರ್ಡ್ ಕಾರ್ನ್ವಾಲಿಸ್ ನೇತೃತ್ವದಲ್ಲಿ ಬ್ರಿಟಿಷ್ ಸೈನ್ಯ ಮತ್ತೊಮ್ಮೆ ಆ ಕೋಟೆಯ ಮೇಲೆ ದಾಳಿ ಮಾಡಿ ಸಂಪೂರ್ಣ ಕೋಟೆಯನ್ನು ವಶಪಡಿಸಿಕೊಳ್ಳುತ್ತೆ. ಅಲ್ಲಿಂದ ಸುಮಾರು 9 ವರ್ಷಗಳ ಕಾಲ ಅಂದರೆ ಕ್ರಿಸ್ತಕ 1799ರವರೆಗೂ 4ನೇ ಆಂಗ್ಲೋ ಮೈಸೂರು ಯುದ್ಧ ಮುಗಿದು ಸಂಪೂರ್ಣ ಮೈಸೂರು ಸಾಮ್ರಾಜ್ಯವು ಬ್ರಿಟಿಷರ ಕೈ ವಶವಾಗುವವರೆಗೂ ಬ್ರಿಟಿಷ್ ಸೈನ್ಯಕ್ಕೆ ಬೇಕಾಗುವಂಥ ದವಸ, ಧಾನ್ಯ, ಕುದುರೆಗಳಿಗೆ ಮೇವು, ಶಸ್ತ್ರಗಳನ್ನು ಪೂರೈಕೆ ಮಾಡುವಂತಹ ಒಂದು ಆಕಾರವಾಗಿರುತ್ತೆ. ಸೊ ಅವತ್ತಿನ ಬ್ರಿಟಿಷ್ ಲೈಬ್ರರಿಗಳಲ್ಲಿ ಔಟ್ರಾ ಡ್ರೂಗ್ ಎಂದೇ ಕರೆಯಲ್ಪಟ್ಟ ಆ ಕೋಟೆಯೇ ಇವತ್ತು ನಾನು ಭೇಟಿ ನೀಡುತ್ತಿರುವಂತಹ ಹುತ್ತರಿ ದುರ್ಗಾ ಕೋಟೆ. ಇಲ್ಲ ಬೆಟ್ಟ ಇದು ಹುತ್ತರಿ ದುರ್ಗಾ ಬೆಟ್ಟ ಇನ್ನೂ 2.50 ಕಿಲೋಮೀಟರ್ ಇದೆ. ಓಕೆ, ಸ್ಟಾರ್ಟ್ ಮಾಡೋಣ ನಮ್ಮ ಜರ್ನಿನ. ಇಲ್ಲಿಂದ ಶುರುವಾಗುತ್ತೆ. 2.5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ನಿಮ್ಗೆ ಕಾಣ್ತಿರ್ಬೋದು ಬೆಟ್ಟ. ಆ ಬೆಟ್ಟ ತುದಿ ಹೋಗ್ಬೇಕಾರೆ ಇನ್ನೂ 2.5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ವೀಕ್ಷಕರೇ, ನೀವೇನು ನೋಡ್ತಿದ್ದೀರಲ್ಲ, ಇದು ಕೋಟೆಯ ಮೊದಲ ಹೆಬ್ಬಾಗಿಲು. ಇವಾಗ ನಾನು ತೋರಿಸ್ಕೊಂಡ್ಬಂದೆ ನಿಮಗೆ ಕೋಟೆಯ ಮೊದಲ ಹೆಬ್ಬಾಗಿಲು. ಈ ಸ್ಥಳ ಇದೆಯಲ್ಲ, ಇದು ಹುತ್ತರಿ ದುರ್ಗ ಇದೆಯಲ್ಲ, ಚಿಕ್ಕದಾದಂಥ ಗ್ರಾಮ ಇದೆ, ಹುತ್ತರಿ ಗ್ರಾಮ ಅಂತ. ಸೊ ಆ ಗ್ರಾಮ ಇರೋದ್ರಿಂದ ಈ ಬೆಟ್ಟಕ್ಕೇನಿದೆ ಹುತ್ತರಿ ದುರ್ಗ ಅಂತ ಹೆಸರು ಬಂತು. ನಮಗೆ ಹುತ್ತರಿ ಗ್ರಾಮದ ಒಬ್ಬ ವಿದ್ಯಾರ್ಥಿ ಸಿಕ್ಕವನೆ, ಮೀನ್ಸ್ ಹುಡುಗ ಸಿಕ್ಕವನೆ. ಏನೇನು ಹೆಸರು? ಮನು ಅಂತ. ಎಷ್ಟನೇ ಕ್ಲಾಸು? 9ನೇ ಕ್ಲಾಸು. ನಿಮ್ಮೂರ ಬಗ್ಗೆ ಎಲ್ಲ ಇತಿಹಾಸ ಗೊತ್ತಾ ನಿಂಗೆ? ಯಾಕೋ 9? ಎಷ್ಟು ವರ್ಷ ಆಯ್ತು ನಿನ್ಗೆ? ವಯಸ್ಸು ಎಷ್ಟು ಇವಾಗ? 16 ವರ್ಷ. 16 ವರ್ಷ ಆದ್ರೆ ನಿಮ್ಮೂರ ಇತಿಹಾಸ ನಿಂಗೆ ಗೊತ್ತಿಲ್ಲ? ಅಲ್ಲ, ನಿಮ್ಮೂರ ಬಗ್ಗೆ ತಿಳ್ಕೊಳ್ಬೇಕಲ್ಲ ನೀನು. ಅಟ್ಲೀಸ್ಟ್ ಒಂದು 12ನೇ ಡಿಗ್ರಿ ಆದ್ರೂ ಮುಗಿಸು. ಓದಕ್ಕೆ ಇಷ್ಟ ಇಲ್ಲ ನಿನಗೆ? ಏನೋ ನಿಮ್ಮ ಕತೆ. ಸುಮ್ಮನೆ ಗೈಡ್ ಆಗಿಬಿಟ್ಟು ನಿಮ್ಮ ಊರಿಗೆ ಹೇಳ್ತೀನಿ ನಾನು, ಅದೇ ಬೆಟರು. ಆಗ್ತೀಯಾ ಗೈಡು? ಗೈಡ್ ಅಂದ್ರೆ ಏನು ಗೊತ್ತಾನೆ? ನಿಮ್ಮ ಊರ ಪರಿಚಯನ ಎಲ್ಲರಿಗೂ ಹೇಳ್ಕೊಳ್ಳೋದು ಬಂದವ್ರಿಗೆ. ಒಂದು ಸೆಷನ್ಗೆ 1000 ರೂಪಾಯಿ ಚಾರ್ಜ್ ಮಾಡಿದ್ರೆ ಸಾಕು. ಅರ್ಥ ಆಯ್ತಾ? ಇದು ಕಾಣ್ತಿದೆಯಲ್ಲ ಆದಿನಾರಾಯಣ ಸ್ವಾಮಿ ದೇವಸ್ಥಾನ. ಸೊ ಆದಿನಾರಾಯಣ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲೇ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ಇದೆ. ನೋಡಿದ್ರಾ? ಇದು ಪಾರ್ಕಿಂಗ್ ವ್ಯವಸ್ಥೆ. ಆದಿನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರಲ್ಲ, ಅವ್ರಿಗೆ ನೀವು ಪಾರ್ಕಿಂಗ್ ಚಾರ್ಜ್ ಕೊಟ್ಬಿಟ್ಟು ಗಾಡಿನ ಇಲ್ಲಿ ಪಾರ್ಕ್ ಮಾಡಿ ಹೋಗ್ಬೋದು. ಸೊ ನಾವು ಕೋಟೆಯ ಮೊದಲು ಹೆಬ್ಬಾಗಿಲು ದಾಟಿದ ಮೇಲೆ ನಮಗೆ ಕಂಡು ಬರುವಂಥ ದೃಶ್ಯ ಇದು. ಇಲ್ಲಿ ಚಿಕ್ಕದಾದೊಂದು ಅಂಗಡಿ ನೋಡ್ಬೋದು. ಇವತ್ತು ಆಲ್ಮೋಸ್ಟ್ ಕ್ಲೋಸ್ ಆಗಿದೆ. ಶನಿವಾರ ಭಾನುವಾರ ಮಾತ್ರ ಓಪನ್ ಆಗಿರುತ್ತೆ. ನೀವು ಆ ಅಂಗಡಿಯಿಂದ ನೀರು ಅಥವಾ ತಿಂಡಿ ತಿನಿಸು ಏನಾದರೂ ತೊಗೊಳ್ಬೋದು. ಇನ್ ಕೇಸ್ ಏನಾದರೂ ನೀವು ಪ್ಲಾಸ್ಟಿಕ್ಕಿಂದ ಕೂಡಿರುವಂಥ ವಸ್ತು ತೊಗೊಂಡ್ರೆ ಅದನ್ನು ಬ್ಯಾಗಲ್ಲೇ ಕ್ಯಾರಿ ಮಾಡಿ. ಈ 3ನೇ ಸುತ್ತಿನ ಕೋಟೆ, 3ನೇ ಸುತ್ತಿನ ಬಾಗಿಲು. ಒಟ್ಟು 7 ಸುತ್ತುಗಳಿದ್ದು ಪ್ರತಿ ಸುತ್ತಿಗೂ ಹೆಬ್ಬಾಗಿಲಿದೆ. ಸೊ 7 ಸುತ್ತನ್ನು ಕಟ್ಟಲಿಕ್ಕೆ ಒಂದು ಕಾರಣ ಇದೆ. ಕೆಂಪೇಗೌಡರು 1534ರಲ್ಲಿ ಏನು ಕೋಟೆ ಕಟ್ಟಿಸ್ತಾರಲ್ಲ, 9 ಕೋಟೆಗಳನ್ನ ಕಟ್ಟಿಸ್ತಾರೆ. ಅದರಲ್ಲಿ 7ನೇ ಕೋಟೆ ಇದು. ಸೊ 7ನೇ ಕೋಟೆ ಆಗಿರೋದ್ರಿಂದ ಒಟ್ಟು 7 ಹೆಬ್ಬಾಗಿಲಿರುತ್ತೆ ಮತ್ತು 7 ಸುತ್ತಿಂದ ಕೂಡಿರುತ್ತೆ. ಜೊತೆಗೆ ಮಳೆಗಾಲದಲ್ಲಿ ನೀವೇನಾದರೂ ಬೆಟ್ಟ ಹತ್ತಿರಬೇಕಾದ್ರೆ ಇದು ನೋಡಿ, ಇದು ಹಳೆ ಕಾಲದ್ದು ಸ್ಟೆಪ್ಸು. ಇತ್ತೀಚೆಗೆ ಕೊರೆದುಬಿಟ್ಟು ಸರ್ಕಾರ ಪ್ರವಾಸೋದ್ಯಮ ಇಲಾಖೆಯಿಂದ ಮಾಡಿಸಿರ್ತಕ್ಕಂಥ ಸ್ಟೆಪ್ಸು. ಸ್ವಲ್ಪ ಹಿಂದೆಯಿಂದ ಬಾ, ಪರವಾಗಿಲ್ಲ. ಸರ್ ಕಾಲಲ್ಲಿ ನೋಡ್ಕೊಂಡು ಬಾ.
ಇದೀಗ ಅಲ್ಲೇ ಇದು 4ನೇ ಸುತ್ತಿನ ಬಾಗಿಲು. ಸೊ 3 ಬಾಗಿಲು ದಾಟ್ಕೊಂಡ್ಬಂದ್ವಿ. ಇದು 4ನೇ ಹೆಬ್ಬಾಗಿಲು. ಟೋಟಲ್ 7 ಸುತ್ತಿನಲ್ಲಿ 4ನೇ ಸುತ್ತು. ಇವತ್ತು ಜಾಸ್ತಿ ಹ್ಯುಮಿಡಿಟಿ ಇರೋದ್ರಿಂದ ಮೈಯೆಲ್ಲ ಬೆವರ್ತಾ ಇದೆ. ಬೆಟ್ಟದ ಮೇಲೆ ಇಷ್ಟೊಂದು ಗಾಳಿ ಇದ್ರೂ ಹ್ಯುಮಿಡಿಟಿ ಜಾಸ್ತಿ ಇದ್ದರೆ ಏನು ಮಾಡೋಕ್ಕಾಗಲ್ಲ, ಆಟೋಮೆಟಿಕಲಿ ಮೈಯೆಲ್ಲ ಬೆವರೋಕ್ಕೆ ಶುರು ಮಾಡುತ್ತೆ. ಇದು 7 ಸುತ್ತಿನ ಕೋಟೆಯ ಕೊನೆಯ ಸುತ್ತಿನ ಹೆಬ್ಬಾಗಿಲು. ಇದನ್ನು ಮೈಸೂರಿನ ಹೆಬ್ಬಾಗಿಲು ಅಂತ ಸಹ ಕರೀತಾರೆ. ಇಲ್ಲಿರ್ತಕ್ಕಂಥ ಗೋಡೆಗಳೆಲ್ಲ ಸುಮಾರು 4ರಿಂದ 5 ಮೀಟರ್ ಎತ್ತರವಾಗಿದ್ದು 2ರಿಂದ 3 ಮೀಟರ್ ಅಗಲವಾಗಿವೆ. ಕ್ರಿಸ್ತಶಕ 1534ರಲ್ಲಿ ಕಟ್ಟುವಾಗ ಇಲ್ಲಿರ್ತಕ್ಕಂಥ ಕಲ್ಲು, ಮಣ್ಣು ಮತ್ತು ಚಪ್ಪಟೆ ಕಲ್ಲುಗಳನ್ನು ಯೂಸ್ ಮಾಡಿ ಈ ಗೋಡೆಯನ್ನು ಕಟ್ಟಲಾಗಿದೆ. ಸೊ ನಂದಿ ವಿಗ್ರಹ ಬೆಟ್ಟದ ತುದಿ ಮೇಲೆ ಇರ್ತಕ್ಕಂಥದ್ದು. ಚಿನ್ನ ಆಯ್ತಾ? ಏನಾರು ಹೇಳ್ತಿರಲ್ಲ ನೀವು. ಏನ್ ಮಾಡ್ತಾರ? ಸುಮಾರು 7 ಸುತ್ತಿನ ಕೋಟೆಯನ್ನು ಸುತ್ತಕೊಂಡು ಬೆಟ್ಟದ ತುದಿಯನ್ನು ಮುಟ್ಟಿದಾಗ ನಮಗೆ ಸಿಕ್ಕಿದ್ದೆ ಶಂಕರಲಿಂಗೇಶ್ವರ ದೇವಸ್ಥಾನ. ಇಲ್ಲಿ ಇವತ್ತಿಗೂ ಪ್ರತಿ ಸೋಮವಾರ ಶಂಕರಲಿಂಗೇಶ್ವರ ದೇವಸ್ಥಾನದಲ್ಲಿ ಪೂಜೆ ನಡೆಯುತ್ತದೆ. ಶಂಕರಲಿಂಗೇಶ್ವರ ದೇವಸ್ಥಾನದ ಗರ್ಭಗುಡಿಯೊಳಗಡೆ ಶಿವಲಿಂಗ ಹೊಂದಿದ್ದು, ಶಿವಲಿಂಗಕ್ಕೆ ಅಭಿಮುಖವಾಗಿ ನಂದಿಯ ವಿಗ್ರಹ ಹೊಂದಿದೆ. ನಾನು ಮತ್ತು ಮನು ಸೇರಿ ಬೆಟ್ಟ ಹತ್ತಕ್ಕೆ ಶುರು ಮಾಡಿದಾಗ ಸಮಯ ಸುಮಾರು 1.5 ಗಂಟೆ. ನಾವು ಬೆಟ್ಟ ಹತ್ಕೊಂಡು ತುದಿ ಮುಟ್ಟುವಷ್ಟರಲ್ಲಿ 3.5 ಗಂಟೆ ಆಗಿತ್ತು. ಅದೇನು ಅದೃಷ್ಟನೋ ಗೊತ್ತಿಲ್ಲ, ನಮ್ಮ ಹಸಿವಿಗೆ ತಕ್ಕಂತೆ ದೇವರ ಪ್ರಸಾದನೂ ಸಿಕ್ತು. ಒಳ್ಳೆ ಊಟ ಮಾಡಿಕೊಂಡು ನಾವು ಬೆಟ್ಟದ ಇನ್ನೊಂದು ತುದಿ ನೋಡ್ಬೇಕಂತ ಹೊರಟ್ವಿ. ಹಾಯ್ ಮಾಡೋ. ಬಾಯ್ ಬಾಯ್. ಅದು ದಾರಿ ಕಣ ಕ್ಲೋಸ್ ಆಗಿರೋದು. ವಿಚಾರು ಬಿಟ್ಟಿಯಾ? ದಾರಿ ಬಂದು ಗೊತ್ತಿಲ್ಲ ಅಂತೀರ ದಾರಿನ. ನಾನು ದಾರಿ ಮರ್ತ್ಬಿಟ್ನಿ ಕಣ. ಆಕ್ಚುಲಿ ಇದು ಈಜಿಯೆಸ್ಟ್ ದಾರಿ. ನಾವು ಹಂಗೆ ಬಂದ್ವಿ ಅಷ್ಟೇ. ಅಲ್ಲೇ ಇರು ಬಂದೆ. ನೋಡಿ ದೃಶ್ಯ ಹೆಂಗಿದೆ ಅಂತ. ಅದ್ಭುತವಾಗಿರ್ತಕ್ಕಂಥ ದೃಶ್ಯ ನೋಡಕ್ಕೆ 2 ಕಣ್ಣು ಸಾಲಲ್ಲ. ದಾರಿ ಇಲ್ಲ ಮುಂದೆ, ಇದೇ ಕೊನೆ ದಾರಿ ಅನ್ಸುತ್ತೆ. ನಡಿ ಹೋಗೋಣ. ಏ ರೊಮ್ಯಾನ್ಸಾ? ನಿಂಗೆ ಹೆಂಗ ಗೊತ್ತ ರೊಮ್ಯಾನ್ಸ್ ಅಂದ್ರೆ? ಹೌದಾ? ಅಂತಿಂತು ಕೊನೆಗೆ ನೀನೊಬ್ಬ ಸಾಕ್ಷಿ ಆಗಿಬಿಟ್ಟಿದ್ಯಾ ಬರೋ ಪ್ರೇಮಿಗಳ ರೊಮ್ಯಾನ್ಸ್ ನೋಡೋಕ್ಕೆಲ್ಲ. ಎಷ್ಟು ಕಮಾಯಿ ಮಾಡಿದ್ರೆ, ಎಷ್ಟು ಗಳಿಸಿದ್ದೀರಾ? ಎದುರಿಸಿದ್ರ? ದುಡ್ಡೇನು ಕಿತ್ಕೊಂಡಿಲ್ಲ? ದುಡ್ಡೇನು ಕಿತ್ಕೊಂಡಿಲ್ಲ ಅವ್ರ ಹತ್ರ? ಯಾವುದೋ ಮಂಟಪ ಇತ್ತಂತ ಕಾಣಿಸುತ್ತೆ. ಎಲ್ಲಿ ಹೋ ಗಣೇಶ ನೋಡಿ, ಉಬ್ಬು ಶಿಲ್ಪದಲ್ಲಿ ಕೆತ್ತಿರ್ತಕ್ಕಂಥದ್ದು. ಜಾಸ್ತಿ ಅಳಗಾಕ್ಬೇಡ.
ಗೊತ್ತಾಯ್ತೇನೋ? ಸೈಡ್ ನೋಡ್ಕೊಂಡು ಬಾರ ಬಿದ್ಯಾ. ಇದು ನೋಡಿ ಮದ್ದಿನ ಮನೆ ಅಂತ ಇದು. ಮದ್ದು ಸಿಡಿಮದ್ದು ರಾಜರ ಕಾಲದಲ್ಲಿ ಏನು ಉಪಯೋಗಿಸ್ತಿದ್ರಲ್ಲ ಅದೆಲ್ಲ ಇಲ್ಲಿ ಸಂಗ್ರಹ ಮಾಡಿಡ್ತಿದ್ರಂತೆ. ಇಷ್ಟ ಡೈರಿ ಅಂತ ಸರ್ಚ್ ಮಾಡಿ ಬರುತ್ತೆ. ಪ್ರಾಣಿದೆಲ್ಲ ಇದೆ. ಇದು ಸೆಕೆಂಡ್ ವಿಡಿಯೋ ನಂದು. ಹಾಂ, ಎಲ್ಲಿಗೆ ನುಗ್ಗಿದ್ರೆ ಏನು ತುದಿ ಮುಟ್ತೀವಿ ನಾವು? ಹೆಂಗೆ ಅಲ್ಲ, ಇದ್ರ ಮೇಲಕ್ಕೆ ಹೆಂಗೆ ಹೋಗೋದು ಅಂತ ಕೇಳಿದೆ. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಮೇಲೆನಾ? ಅಚ್ಚುಕಟ್ಟಾದ ದಾರಿಗಳು ಸಂಬಳಿಸ್ಕೊಂಡು ಹುಷಾರ್ ಕಣ. खतरा तो हो गया. ಓ ಇದು ಎಲ್ಲ ಹೋಗ್ತಿದೆ. ಅಲ್ಲಿ ಮುಂದೆ ಕ್ಲೋಸ್ ಇದೆ ಅದು. ಕ್ಲೋಸ್ ಲೈತೆ ಬಾಬಾ ಏನು ಮೀನು ಕತ್ತಿರಲ್ಲ. ಓ ಮೇಲೆ ಹೋಗಾ ಮೇಲಲ್ಲ ಇಲ್ಲೇ ಅಂಜೆ ತಿರು ಹಿಂದೆ ನೀನು ಟರ್ನಿಂಗ್ ಆಗಬೇಕಲ್ಲ. ತಡಿ ತಡಿ ಹಂಗ ಬರ್ಬಿಡು ನೀನು. ನಾನು ಬರ್ತೀನಿ ತಡಿ. ಅಲ್ಲೋ ಸನೀಸ್ ಆಗಲಿ ಕೂತ್ಕೊಂಡು. ಹಾಂ ಅಷ್ಟೇ. ಹಂಗೆ ಬರ್ಬಿಡ. ಹಿಂಗೆ ಮನಿಕೋ. ಬಂದಿದ್ದೀನಿ ತಡಿ ಕಣ. ಹತ್ತಿಲ್ಲ ಕಣ ಹತ್ತದ. ಗುರು ಸಿಕ್ಕಾಕೊಂಡೆ ಗುರು. ತೊಡೆ ಹತ್ತಿಲ್ಲ. ಬಂದೆ ಕಣಪ್ಪ ಅಂತ ಮತ್ತೆ ನೀನು. ಫೈನಲಿ ತುದಿ ಮುಟ್ಟೆ. ಅಪ್ಪ ಬೆಟ್ಟದ ತುದಿ ಮೇಲೆ ತುತ್ತುದಿ. ಆಗ್ತಿದ್ದೇನಂದ್ರೆ ಸೆಲ್ಫಿ ಸ್ಟಿಕ್ಕಿಂದ ಮೊಬೈಲ್ನ ಜರ್ಕೊಂಡು ಬಿದ್ದರೆ ಅಷ್ಟೇ ಕತೆ. 27,000 ರೂಪಾಯಿ ಮೊಬೈಲು.
ತೋರಿಸ್ತೆ. ಒಂದು ದಿನದ ಚಾರಣಕ್ಕೆ ಉತ್ತರಿ ಬೆಟ್ಟ ಅದ್ಭುತವಾದ ಜಾಗ ಅಂತ ಹೇಳ್ಬೋದು. ಸೊ ಈ ಚಾರಣಕ್ಕೆ ನನಗೆ ಗೈಡಾಗಿ ಕೆಲಸ ಮಾಡಿರುವಂತಹ ಮನುಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಇನ್ನೊಂದು ತಮ್ಮಲ್ಲಿ ಕಳಕಳಿ ವಿನಂತಿ, ತಾವೆಲ್ಲರೂ ಟ್ರೆಕ್ಕಿಂಗು ಅಥವಾ ಹೊರಗಡೆ ಹೋದರೆ ಪ್ಲಾಸ್ಟಿಕ್ ವಸ್ತುಗಳನ್ನು, ಪರಿಸರಕ್ಕೆ ಹಾನಿಯಾಗುವಂಥ ಯಾವುದೇ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ರು ಅವುಗಳನ್ನು ಸರಿಯಾದ ಸ್ಥಳದಲ್ಲಿ ವಿಲೇವಾರಿ ಮಾಡಬೇಕಾಗಿ ವಿನಂತಿ. ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.